ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಸ್ಕ್ ಮಿಲನ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈಗ ಮಸ್ಕ್ ಮಿಲನ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಹಾಲನ್ನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಕೆಲವರು ಜ್ಯೂಸಿಗೆಲ್ಲ ಹಸಿ ಹಾಲನ್ನೇ ಹಾಕ್ತಾರೆ. ನಾನಿಲ್ಲಿ ಕಾಯಿಸಿ ಹಾಕೊತಾ ಇದ್ದೀನಿ ತಣ್ಣಗಾದ್ಮೇಲೆ. ನಾನಿಲ್ಲಿ 1 ಲೋಟದಷ್ಟು ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾವು ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ನಾನು ನೋಡಿ 1 ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡೆ ನೀವು ಚಾಕುನಲ್ಲಾದ್ರೂ ಪೀಸ್ ಪೀಸಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಸ್ಪೂನಿಂದನಾದ್ರೂ ನೀಟಾಗಿ ಹಣ್ಣಾಗಿದ್ರೆ ಸ್ಪೂನಿಂದನೇ ತೆಕ್ಕೋಬೋದು. ನಾನು ಅದಕ್ಕಿಂತ ಮುಂಚೆ ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಹಾಲು ಕಾಯ್ದಿದೆ. ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಹಾಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಪೂನಿಂದ ಮಧ್ಯದಲ್ಲಿರೋ ಆ ಬೀಜ ಎಲ್ಲ ನೀಟಾಗಿ ತೆಕ್ಕೋಬೋದು. ಸ್ಪೂನಿಂದ ತೆಕ್ಕೊಳ್ಳೋದೇನೆ ಬೇಗನೆ ಆಗುತ್ತೆ. ನೀವು ಸಿಪ್ಪೆ ಎಲ್ಲ ತೆಗಿಬೇಕು ಅನ್ನೋ ಥರ ಏನಿಲ್ಲ. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಆ ಥರ ಸಿಪ್ಪೆ ತೆಗೆದಾದ್ರೂ ಹಣ್ಣನ್ನು ಚಾಕುಯಿಂದನಾರ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸ್ಪೂನಿಂದನಾದ್ರೂ ನೀಟಾಗಿ ತೆಕ್ಕೋಬೋದು. ನೋಡಿ, ಚೆನ್ನಾಗಿ ಹಣ್ಣಾಗಿದ್ರೆ ನೀಟಾಗಿ ಸ್ಪೂನಿಂದನೇ ಈ ಥರ ನೀಟಾಗಿ ಎಲ್ಲ ಹಣ್ಣನ್ನು ನೀಟಾಗಿ ತೆಗಿಬೋದು. ಈ ಥರ ತುಂಬ ಬೇಗನೂ ಆಗುತ್ತೆ. ಇದನ್ನು ನಾವು ಜ್ಯೂಸ್ ಜಾರಿಗೆ ಹಾಕೊಳ್ಳೋಣ. ನೀಟಾಗಿ ಸ್ಪೂನಿಂದ ಮತ್ತು ಹಣ್ಣಿನ ತಿರುಳೆಲ್ಲ ನೀಟಾಗಿ ತೆಕ್ಕೊಳ್ಳಿ. ಈ ಥರ ನಿಮಗೆ ಸ್ಪೂನಲ್ಲಿ ಬರಲಿಲ್ಲ ಅಂದರೆ ಚಾಕುಯಿಂದನಾರು ನೀಟಾಗಿ ಸಿಪ್ಪೆ ತೆಗೆದು ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಈಸಿ ಆಗುತ್ತೆ ಅದು ಆ ಥರ ಮಾಡ್ಕೊಳ್ಳಿ. ಈ ಸಮ್ಮರಲ್ಲಂತೂ ಲಿಕ್ವಿಡ್ ಐಟಮ್ನ ಜಾಸ್ತಿ ತೊಗೋಬೇಕು. ನೀರು, ಜ್ಯೂಸು, ಮಜ್ಜಿಗೆ ಈ ಥರ ಎಲ್ಲ ತುಂಬಾ ಬಿಸಿಲಿದೆ. ಹಾಗಾಗಿ ಜ್ಯೂಸ್ ಎಲ್ಲ ಕುಡಿಯೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಕರ್ಬೂಜ ಹಣ್ಣೆಲ್ಲ ಸೀಸನ್ ಆಗಿರೋದ್ರಿಂದ ಕರ್ಬೂಜ ಹಣ್ಣೆಲ್ಲ ತುಂಬಾ ಸಿಗುತ್ತೆ. ಹಾಗಾಗಿ ಮಸ್ಕ್ ಮಿಲನ್ ಜ್ಯೂಸ್ನ ಒಂದು 2-3 ದಿನಕ್ಕಾದರೂ ಒಂದ್ಸಲ ಮಾಡಿಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ಕರ್ಬೂಜ ಹಣ್ಣನ್ನು ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಜ್ಯೂಸ್ ಆದರೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಈ ಥರ ಎಲ್ಲ ಹಣ್ಣನ್ನು ನೀಟಾಗಿ ತೆಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಬಟ್ಲಿಗೆ ಸಬ್ಜಾ ಸೀಡ್ಸ್ ಅಂದರೆ ಕಾಮ ಕಸ್ತೂರಿ ಬೀಜನ ನೆನೆಸಿಟ್ಕೊತಾ ಇದ್ದೀನಿ. ನೀವು ಮುಂಚೆನೇ ಬೇಕಾದರೂ ನೆನೆಸಿಟ್ಕೋಬೋದು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊತಾ ಇದ್ದೀನಿ. ಇದು ಕೂಡ ದೇಹಕ್ಕೆ ತುಂಬಾ ತಂಪು. ಈ ಬೇಸಿಗೆಲೆಲ್ಲ ಅಂತೂ ತುಂಬಾ ಒಳ್ಳೆಯದು ಸಬ್ಜಾ ಸೀಡ್ಸ್ನ ಕುಡಿಯೋದ್ರಿಂದನೂ. ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೊಳ್ಳೋಣ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲ ಹಾಕೊಳ್ಳಿ. ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಜ್ಯೂಸ್ನ. ನಿಮಗೆ ಬೇಕಂದರೆ ಸಕ್ಕರೆನೂ ಕೂಡ ಹಾಕೋಬೋದು. ಸ್ವಲ್ಪ ನೀರನ್ನ ಸೇರಿಸಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಫುಲ್ಲು ನೈಸ್ಗೆ ರುಬ್ಕೋಬೇಕು. ಇದಕ್ಕೆ ಹಾಲು ಕಂಪ್ಲೀಟಾಗಿ ಆವಾಗಲೇ ಕಾಯಿಸಿಟ್ಟಿದ್ನಲ್ಲ ಹಾಲು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲು ಜೊತೆ ನೀವು ಕಸ್ಟರ್ಡ್ ಪೌಡ್ರ್ ಇದ್ರೂ ಕೂಡ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಬೋದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನೇನು ಹಾಕಿಲ್ಲ, ಬರೀ ಹಾಲನ್ನೇ ಸೇರಿಸಿದ್ದೀನಿ. ಈಗ ಸಬ್ಜಾ ಸೀಡ್ಸು ನೀಟಾಗಿ ನೆಂದಿದೆ. ಸಬ್ಜಾ ಸೀಡ್ಸ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಜ್ಯೂಸು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೋಬೋದು. ನಿಮಗೆ ಬೇಕಂದರೆ ತಣ್ಣಗಿರ್ಬೇಕಂದ್ರೆ ಐಸ್ ಕ್ಯೂಬ್ನ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಏನು ಐಸ್ ಕ್ಯೂಬ್ನ ಯೂಸ್ ಮಾಡಿಲ್ಲ. ಈಗ ಜ್ಯೂಸು ರೆಡಿಯಾಗಿದೆ. ತುಂಬಾ ಹೆಲ್ತಿಯಾದ ಜ್ಯೂಸ್ ಅಂತಲೇ ಹೇಳ್ಬೋದು. ಸಬ್ಜಾ ಸೀಡ್ಸ್ನು ಲೆಮನ್ ಜ್ಯೂಸಿಗೆಲ್ಲ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಬೇಸಿಗೆನಲ್ಲಿ ಆದಷ್ಟು ಜಾಸ್ತಿ ನೀರು, ಮಜ್ಜಿಗೆ, ಜ್ಯೂಸು ಈ ಥರದ್ದನ್ನು ಬೇಸಿಗೆಲೆ ಕುಡಿಯೋದ್ರಿಂದ ದೇಹನೂ ಕೂಡ ತಂಪಾಗಿರುತ್ತೆ. ಮಸ್ಕ್ ಮಿಲನ್ ಜ್ಯೂಸ್ ಮಾಡೋದು ಕೂಡ ತುಂಬಾ ಸುಲಭ, ಬೇಗನೆ ಮಾಡ್ಕೋಬೋದು. ನೀವು ಒಂದ್ಸಲ ಮಿಸ್ ಮಾಡದೆ ಈ ಜ್ಯೂಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.